ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ನೋಡಿ ನಮ್ಮನೆ ಮಂಗಗಳಲ್ಲಿ ಕೂತಿದ್ದಾವೆ. ಸೊ ಇವಾಗ ಕಾಫಿ ಟೈಮ್. ಈಗ ಜಸ್ಟ್ ಎದ್ದೆ. ಈಗ ಟೈಮ್ ಬಂದು 8 ಗಂಟೆ. ನಿದ್ದೆ ಯಾವಾಗ ಮಾಡ್ತೀನಿ, ಯಾವಾಗ ಎದ್ದಿರ್ತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹಿಂಗೆ ನಿದ್ದೆ ಮಾಡ್ತಿರ್ತೀನಿ, ಸ್ವಲ್ಪ ಎದ್ದಿರ್ತೀನಿ. ಯಾವಾಗ ಎದ್ದೊಳ್ತೀನಿ, ಯಾವಾಗ ಮಲ್ಕೋತೀನಿ, ಯಾವಾಗ ಮೈಂಡ್ ಬ್ಲಾಕ್ ಆಗುತ್ತೆ ಒಂದು ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ. ಏನು ಮಾಡ್ತಾ ಇದ್ದೀರಾ ಅಣ್ಣ ತಮ್ಮ? ದಕ್ಷ, ವಾಟ್ ಯು ಆರ್ ವಾಚಿಂಗ್? ಅಣ್ಣ ತಮ್ಮ ಯಾವಾಗಲೂ ಜೊತೆಲೇ ಇರ್ತಾರೆ. ಅಮ್ಮಮ್ಮ ಒಂಚೂರು ನೀರು ಕುಡ್ದಲ್ಲ ಈಗ ಮಾತ್ರ ಏನಾಗಲ್ಲ ಹೇಳಿಲ್ಲ ಅವರು. ಅದು ವಿಟಮಿನ್ ಸಿ ಟ್ಯಾಬ್ಲೆಟ್. ವಿಟಮಿನ್ ಸಿ ಅದು. ಇದು ಚಾಕ್ಲೇಟ್ ತರ ತಿನ್ನೋದು ಅಂದ್ರು ಕಣೋ, ನುಂಗದಲ್ಲ. ನಾನು ತಿಂದೆ, ಸ್ವೀಟ್ ಇತ್ತು. ಓಹೋ, ಬಾಯಿಗೆ ಹಾಕೊಂಡೆ, ನುಂಗಕ್ ಆಗ್ಲಿಲ್ಲ. ಉಗ್ದೆ, ಸ್ವೀಟ್ ಇತ್ತು, ಕಹಿ ಇರ್ಲಿಲ್ಲ. ಉಗುದ್ಯಾ? ವೇಸ್ಟ್ ಮಾಡಿದ್ಯಾ? ಅಲ್ಲ, ಕೈಗೆ ಉಕ್ಕೊಂಡೆ. ಆಮೇಲೆ ಚಾಕ್ಲೇಟ್ ತರ ತಿನ್ನೋದು ಜಸ್ಟ್ ಚೀಪು ಡೈಜಿನ್ ಮಾತ್ರೆ ತರ. ನಾನು ಕೇಳಿದ್ದೆ, ಅದಕ್ಕೆ ನಾನು ಕೇಳಿದ್ದೀನಿ. ನಾನು ಅದಕ್ಕೆ ತಿನ್ನು. ಇಟ್ಸ್ ಅ ವಿಟಮಿನ್ ಸಿ. ಅಮ್ಮ ನನಗೆ ಬೇಡ ಕಣಮ್ಮ. ಲಾಸ್ಟಿಗೆ ಕೈ ಆದ್ರೂ ಉಗಿದ್ ಬಿಡ್ತೀನಿ. ಕೈ ಆಗಲ್ವೋ? ಡೈಜಿನ್ ಬೇಡ ಬೇಡ ಅಂದ್ರೂ ತಿಂತೀಯ ಅದನ್ನ. ಅವಿಟೀಸ್ ಚಾಕ್ಲೇಟ್ ಥರನೇ ಇದೆಯಾ? ಮತ್ತೆ ಅದೇ ಶುಂಠಿ, ಪೆಪ್ಪಿಮೆಂಟು, ಆರೆಂಜ್ ಚಾಕ್ಲೇಟ್ ಎಲ್ಲ ತಿಂತೀವಲ್ಲ ಹಾಗೆ. ಸಿಟ್ರಸ್ ಆರೆಂಜು ಅದು ಸ್ವಲ್ಪ ಉಪ್ಪು ಉಪ್ಪು, ಸ್ವಲ್ಪ ಹುಳಿ. ಚೆನ್ನಾಗಿದೆ ಅಂತ ಆಯ್ತು. ನಿಮ್ಮದು ಹಿಂಬ್ಲಿ ಥರ ಅದ್ಯಾವುದೋ ತಿಂತೀಯಲ್ಲ, ಯಾವುದದು? ಏನೋ ಒಂದು ತಿಂತೀವಲ್ಲ ಹಿಂಬ್ಲಿದು, ಪರ್ಪಲ್ದು. ಅದ್ರ ಹೆಸರು ಏನು ನಂಗೆ ಗೊತ್ತಿಲ್ಲ. ತೆಗೆಸ್ಕೋತೀಯ? ಪ್ಯಾಕಲ್ಲಿ ಅಷ್ಟೊಂದು ಇರುತ್ತೆ, ₹1 ಪ್ಯಾಕ್. ಅಜ್ಮುಲ್ಲ. ಹಾಂ, ಅದನ್ನ ಅಂತಂದಿದ್ದು. ನಿಮ್ಗೆ ಯಾರು ಫೋನ್ ಮಾಡಿಲ್ವಾ ಅಮ್ಮ? ಇಲ್ಲ. ಹೊಸ ಫೋನು. ಹೊಸ ಫೋನ್ ಅಲ್ವಾ? ಯಾರು ಮಾಡಿಲ್ಲಪ್ಪ. ಸುಮ್ಮನೆ ಯಾಕೋ ಇಷ್ಟೊತ್ತಿಗೆ ಯಾರು ಮಾಡ್ತಾರೆ. ನಿಂಗೆ ದುಡ್ಡು ಹಾಕಿದ್ಯಾ? ಯಾರಿಗೆ? ಹಾಂ. We put it for charge. ವಾಟ್? We put it Amma's phone for charge ಆಗ್ತಾನೆ. ನಮ್ಮಮ್ಮ ಇವತ್ತು ಮಿಕ್ಕಿರೋದು ಪಕ್ಕಿರೋದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಒಬ್ರಿಗೆ ಪುಳಿಯೋಗರೆ, ಒಬ್ರಿಗೆ ಚಪಾತಿ, ಒಬ್ರಿಗೆ ರೊಟ್ಟಿ, ಒಟ್ಟ ಏನೇನು ಮಿಕ್ಕಿರೋದಿದೆ ತಂಗ್ಳು ಬಂಗ್ಳು ಎಲ್ಲ ಕೊಟ್ಟು ಬಿಸಾಕ್ತಾ ಇದ್ದಾರೆ ಇವತ್ತು. ಚಿಂಟುಗೇನು ಪುಳಿಯೋಗರೆ, ನನಗೂ ಪುಳಿಯೋಗರೆ, ದಕ್ಷಂಗೆ ರೊಟ್ಟಿ, ಲಾವಣ್ಯಂಗೆ ಪುಳಿಯೋಗರೆ, ನಮ್ಮ ಅಪ್ಪಂಗೆ ಚಪಾತಿ. ನೀವು 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 ಪುಳಿಯೋಗರೆ, ಮೇಜರ್ ಪುಳಿಯೋಗರೆ ಗೈಸ್. ಚಪಾತಿ, ರೊಟ್ಟಿ ದಕ್ಷ ಮತ್ತೆ ಅಪ್ಪಾಜಿ. ಗೈಸ್ ನಮ್ಮನೆ ಜನ, ನಾನು ನನ್ನ ಮಗ ಯಾವಾಗಲೂ ಬಿದ್ದಂಗೆ ಬಿದ್ದಿರ್ತೀವಂತೆ. ನಮ್ಮ ದಕ್ಷ ಯಾವಾಗಲೂ ಕಾಲು ನೆಲದ ಮೇಲೆ ಇಟ್ಟಿರ್ತಾನೆ. ಟಣ್ಣೆ 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 ಟಣ್ಣ ಅಂತ ಕುಣಿತಾ ಇರ್ತಾನೆ. ನಮ್ಮ ಅಕ್ಕ ಕೇಳಬೇಕಾ, ಅವಳು ಫುಲ್ ಹಂಗೆ ಲಕ್ಕ 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 ಅಂತಿರ್ತಾಳೆ. ಗೈಸ್ ನೋಡಿ ಅವಳು ಎಷ್ಟು ಸಣ್ಣ ಆಗಿದ್ದಾಳೆ. ನಾನು ನೆಕ್ಸ್ಟ್ ಟೈಮ್ ಅಷ್ಟು ಸಣ್ಣ ಆಗ್ತೀನ? ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಮಾಮಿನ ಗೊತ್ತಾ ಗೊತ್ತಾ? ಚಕ್ಲಿ ಅಂತೆ, ಖಾರ ಅಂತೆ, ಚಿಪ್ಸ್ ಅಂತೆ. ಬರೀ ಕವರ್ಗಳು ತಿನ್ಬಿಟ್ಟು ಅಲ್ಲೇ ಇಡೋದು ಬಾಕ್ಸ್ ಒಳಗೆ. ಅಮ್ಮ ಇವನ್ಗೆ ಅಂತ ತಂದಿಟ್ಟಿರ್ತೀನಿ, ಬಂದೆಲ್ಲ ತಿನ್ಬಿಟ್ಟು ಕವರ್ ಮಾಡಿಟ್ರೆ ನಾನೇ ಮಾಡ್ಲಾ? ನೀನ್ ತಾನೇ ತಿನ್ನೋಡಲ್ಲ. ಹಾ ಬಂದ್ಬಿಡು. ಹಗ್ಲು ರಾತ್ರಿ ಅನ್ನಲ್ಲ, ತಿಂತಾ ಇರ್ತಾನೆ. ಚಿಂಟು ಪದೇ ಪದೇ ತಿಂದ್ರೆ ಹೊಟ್ಟೆ ಅದಕ್ಕೆ ನೆಟ್ಟಿದ್ದ
ಅಂತಾನೆ ಕಟ್ಕೊಳ್ಳೋದು. ಇಷ್ಟು ಸೋಮಾರಿ ಅಂದರೆ ನೆನ್ನೆ ಆ್ಯಕ್ಚುಲಿ 10K ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡು ಕೇಕ್ ಎಲ್ಲ ಆರ್ಡ್ರ್ ಕೊಟ್ಟು ಎಲ್ಲ ಪೇ ಮಾಡಿಟ್ಟು ಬಂದೆ, ಆದರೆ ಕೇಕ್ ತೊಗೊಬರಲಿಲ್ಲ. ಸೊ ಇವತ್ತು ನಿಜಕ್ಕೂ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ರೂ 4 ಗಂಟೆಗೆ ರೆಡಿ ಇರಬೇಕು. ಬೇಡ ಮತ್ತೆ ಟುಡೇನು ಟುಮಾರೋ ಇರ್ಬೋದು. 10K celebration, you want to be here or not? Yes. Yes, no? Yeah. After the 10K celebration, I'll go. Yeah, tomorrow, yes. Tomorrow, yeah. ಅದೆಲ್ಲ ಬೆಳಗ್ಗೆನೇ ಮಾಡ್ತೀನಿ ಅನ್ಕೊಂಡಿದ್ದೆ ಕಣೆ. ಎಲ್ಲಿ ಬೆಳಗ್ಗೆ ಇಷ್ಟೊಂದು ನಮ್ಮನೆ ಎಲ್ಲಪ್ಪ ಅಗ್ಲಾಗೋದೆ 12 ಗಂಟೆಲಿ. ನೀನ್ ಬೇಕಂದ್ರೆ ಯು ಕ್ಯಾನ್ ಡೂ ಇಟ್. ಎಲ್ರು ಎಲ್ಲೆಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀರಾ? ನಂಗೆಲ್ಲ ಇಲ್ಲ ಕಣಪ್ಪ, ಎಲ್ಲ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ಬನ್ನಿ. ಊಟ ಮಾಡಿ ಬಿದ್ದೋಗಿರ್ತೀವಿ, 12 ಗಂಟೆ ಆದ್ರೆ ಬೆಟರ್ ಇರೋದು. ಅದಕ್ಕೇನೆ 4 o'clock. I'm going to put some perfume. 10 o'clock ಮಾಡ್ಬೇಕು. 10K ಅಲ್ವಾ, that would be better. No. ಅಗರ್ 5 o'clock ಮಾಡೋಣ, ಅದ್ರ ಆಫ್ 5K 5 PM. ಪ್ಲೀಸ್ 4 o'clock ಬೆಳಕಿರ್ತೀನಿ. 4 o'clock ಮಾಡೋಣ. ಸೊ ನನ್ನ ಸಬ್ಸ್ಕ್ರೈಬರ್ ಯಾರೋ ಮೆಸೇಜ್ ಮಾಡಿದ್ರು, ಅವ್ರಿಗೂ ಕಾಲ್ ಮಾಡಿಬಿಡ್ತೀನಿ. 4 o'clock ಫಿಕ್ಸ್. ಬೇಗ ಕೆಲಸ ಮಾಡ್ಕೊಳ್ಳಿ. ನಾನು ಬಟ್ಟೆ ಆದರೆ ಬೆಳಗ್ಗೆ ಹೋಗಿದ್ದೀನಿ ಗೈಸ್, ಇಲ್ಲ ರಾತ್ರಿ ಹೋಗಿದ್ದೀನಿ. ರಾತ್ರಿ ಹೋಗಿದ್ದೀನಮ್ಮ ಗೈಸ್. ಪುಳಿಯೋಗರೆ ಬಂತು ಗೈಸ್, ಬಂದು 4 ದಿನದ ಬಟ್ಟೆ ಇದೆ. ರೊಟ್ಟಿ ಇಲ್ವಾ ನನಗೂ? ನೋಡು ತಗೊಳ್ಳೋ ಚಿಂತೆ, ನಾನು ರೊಟ್ಟಿ ತಗೋತೀನಿ. You're wearing one of your earphones. ನಾನು ಮಾಡ್ತೀನಿ. ಸಾಕು ಗೈಸ್, ಬನ್ನಿ ಒಬ್ಬಟ್ಟು ತಿನ್ನೋಣ. ನಮ್ಮನೆ ಇನ್ನೂ ಒಬ್ಬಟ್ಟು ಖಾಲಿ ಆಗಿಲ್ಲ. ಯುಗಾದಿ ಹಬ್ಬ ಮುಗ್ದು ಎಷ್ಟು ದಿನ ಆಯ್ತು ಹೇಳಿ ನೋಡಿ, ಇನ್ನೂ ಒಬ್ಬಟ್ಟಿಟ್ಟಿದ್ದೀವಿ. ಚಿಂಟು ಇದು ನನಗೆ ಅಮ್ಮ, ಒಂದು ಮಾಮಿಗೆ ಒಂದು ನನಗೆ. ನೀ ತಿಂದಿದೀಯ ಸಾಕು. I need only yours off. ನಾನು ಕೊಡುದಿಲ್ಲ ಆಫ್ ಎಲ್ಲ. ನಂದ್ರಲ್ಲೇ ತಿನ್ನೋ ನೋಡಿ ಗೈಸ್, ನನ್ನ ಮಗ ಬಂದು ತಿನ್ಕೊಂಡ್ಬಿಟ್ಟ. ಬನ್ನಿ ತಿನ್ನೋಣ. ಚಿನ್ನಮ್ಮ ಇಲ್ಲಮ್ಮ, ಆಹಾ ಈಗ ಡೌ ಸಾಕು ಹೋಗು. ಏನ್ ಚಿಂಟು ಇದು? ಇಡಿಯಟ್, ತಗೋ ನಿಂದ ಎನ್ಸ್ಲು, ನಂಗೆ ಬೇಡ. ತಗೊಳ್ಳೋ. ಇಷ್ಟೇ ತಿನ್ಬಿಟ್ಟು ಏನಾಗ್ತದೆ? ಬಾ ನಿನಗೆ ತಿನ್ನಿಸ್ತೀನಿ. ನೋಡಿ ಇಲ್ಲೆಲ್ಲ ಒಳಗೆಲ್ಲ ಬೀಳಿಸ್ತೆ. ಮೊನ್ನೆ ತಣ್ಣಗಿರೋ ತಿಂದಿದ್ದು ಚೆನ್ನಾಗಿರ್ಲಿಲ್ಲ ನೆನ್ನೆ. ಇದು ಬಿಸಿ ಬಿಸಿ ಇದೆ. ಅದು ದಕ್ಷ, ಅದು ರೊಟ್ಟಿ. ಅದು ಅಮ್ಮನೇ ಆಗ್ಬೇಕು. ನಾನು ತಿನ್ನಿಸ್ತೀನಿ ಅಂದ್ರೆ ಬೇಡ. ಬಾ ಇನ್ನೊಂದು ಬೈಟ್ ತಿನ್. ಬಾ ಅಮ್ಮ, ಒಂದು ಬೈಟ್ ಬಾ. ಅಮ್ಮನ ಮಗ ತಾನೇ ನೀನು? ಚಂದ ಇದೆ. ಗೈಸ್ ನಿಮಗೂ ಬೇಕಾ ಗೈಸ್? ನಮ್ಮಮ್ಮ ಮಟನ್ ಸಾರು ಮಾಡ್ಬಿಟ್ಟು ಊರಿಗೆ ಮುಂಚೆ ಹಾಕೊಂಡು ಕೂತಿದ್ದಾರೆ ನೋಡಿ ಗೈಸ್. ಅವ್ನು ಊಟ ಆಯ್ತಾ? ಊಟ ಮಾಡಿಲ್ಲ ಇನ್ನ. ಅವ್ನು ನೋಡಿ ಗೈಸ್, ಯಾವಾಗಲೂ ರಂಗನಾಥ ಸ್ವಾಮಿ ಥರ ಮಲ್ಕೊಂಡಿರುತ್ತೆ, ಈ ಹುಡುಗ ಯಾವಾಗಲೂ ಕೂತ್ಕೊಂಡಿರುತ್ತೆ. ನಮ್ಮಪ್ಪ ಏನಿದು ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ದಾರೆ ಊಟಕ್ಕೆ. ನಮ್ಮಮ್ಮ ನೀವು ಯಾರು ಏನಾದರೂ ಮಾಡ್ಕೊಳ್ಳಿ, ನನಗಿವತ್ತು ಮಟನ್ ಸಾರಲ್ಲ, ನಂಗೆ ಹೊಟ್ಟೆ ಹಸಿತಾ ಇದೆ ಅಂದ್ಬಿಡ್ತೀನಿ. ಹಾಕಿದ್ರಲ್ಲ, ಹಾಕಿದಿರಲ್ಲ. ತಗೊಳ್ಳಿ, ಕೆಂಪು ಚೆನ್ನಾಗೈತೆ. ಬೇಡ ನಾನು ತಿಂತೀನಿ, ನಾನು ಹಾಕೊಂಡು ತಿಂತೀನಿ. ನಮ್ಮ ಅಮ್ಮ ಇವತ್ತು ಎಲ್ರಿಗೂ ನಮ್ಮ ಅಮ್ಮನೇ ಬಡಿಸ್ಬೇಕಂತೆ. ನಾನು ತಿನ್ನಕ್ಕೆ ಆಗಿಲ್ಲ ಗೈಸ್, ನನಗೆ ಹೊಟ್ಟೆ ತುಂಬ. ಇವತ್ತು ತಟ್ಟೆ ತುಂಬ ಮಟನ್ ಹಾಕೊಂಡು ತಿನ್ಬೇಕು ಅಂತ ಪ್ಲಾನ್ ಹಾಕಿದ್ದೀನಿ. ಎಷ್ಟು ತಿಂತೀನಿ ಅಂತ ನೋಡೋಣ. ಕ್ಯಾಚ್ ಗೈಸ್. ಅವ್ನು ಬಿಡ್ತಾನ ಈಗ? ಇಡ್ಕತಾನ? ನೀ ಬಿಡ್ತೀಯಾ ಇಡ್ತೀಯಾ? ಪಕ್ಕ
ಗೈಸ್ ಕ್ಯಾಚ್ ಆಗ್ತಾ ಇದ್ದೀನಿ. ಇಟ್ಕಂಡ ಒಂದು ನಿಮಿಷ ತಾನು ನಮ್ಮ ಮಗನ ಫೋನ್ ಮಾಡಿ ಕೇಳ್ತೀನಿ. ಒಂದು ನಿಮಿಷ ಅವ್ನು ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದಾನೆ. ಅದಕ್ಕೆ ಗೈಸ್ ಭಯ ಪಡ್ಕೋಬೇಡಿ. ಗೈಸ್ ನಮ್ಮಪ್ಪ ಬ್ಯಾಂಡೇಜ್ ರಿಮೂವ್ ಮಾಡಿದ್ರು. ನನಗೆ ನೋಡೋಕ್ಕೆ ಭಯ ಆಗ್ತಾ ಇದೆ. ನಾನು ಇವತ್ತು ನೋಡಲ್ಲ. ಸೊ ನೋಡಿ ಬ್ಯಾಂಡೇಜ್ ರಿಮೂವ್ ಮಾಡಿದ್ದಾರೆ. ಹೆಂಗೆ ಅನ್ನಿಸ್ತಾ ಇದೆ ಪಜೆ? ಸೊ ಇಲ್ವಾ? ಓಕೆನಾ? ಹಂಗೆ ಅಂದ್ಬಿಟ್ಟು ಏನು ಮಾಡ್ತಿಲ್ವಾ ದುಡ್ಗೋಗೋದು ಗಿಡ್ಗೋಗೋದು ಎಲ್ಲ ಇಲ್ಲ. ಗೈಸ್ ನಮ್ಮ ಅಕ್ಕ ಹೋಗ್ತಿದ್ದಾಳೆ. ಹುಷಾರ್ ಕಣೆ ಎಲ್ಲರೂ ಕುತ್ಕೊಂಡಿಯಾ? ಹಾಂ ಹಾಂ ಚಿಂಟು ಊಟ ಹಾಕೊಡ್ಲೇನೋ? ನಾವು ಹೋಗ್ತೀವಿ. ನಾನು ನೋಡಲ್ಲಪ್ಪ, ನಂಗೆ ಭಯ ಆಗುತ್ತೆ. ಏನು ಹಂಗಾಗಲ್ಲ. ಅವ್ನ ಕೈ ತೋರಿಸ್ಕೊ. ನಂಗೆ ಭಯ ಆಗತ್ತೆ. ಏನ್ ದಕ್ಷ ಅದ ಹೆಂಗೆ ಕ್ಲೋಸ್ ಆಗಿ ಫೋಟೋ ಎಲ್ಲ ಹೊರಗೆ ಕಾಣಂಗೆ ನೋಡಿ ಗೈಸ್. ನೋಡು ಅದು ಹೊಲಿಗೆ ಬಿಚ್ಚಲ್ಲ ಅಲ್ಲ, ಅದು ಕರಿಕೊಳ್ಳುತ್ತೆ. ಫೋಟೋ ಬೇಕಾ ನಿಮ್ಗೆ? ಗೈಸ್ ಈ ರೀತಿ ಇದೆ. ನೋಡೋಣ ಇಲ್ವಾ? ಓಪನ್ ಮಾಡಿ ಇಟ್ಟೋಗಿದೆ. ಹೋ ನೋಡು, ಫುಲ್ ಓಪನ್ ಮಾಡಿ ಇಟ್ಟೋಗಿದೆ. ತಣ್ಣಗಾಗಲ್ಲ. ಏನಾಯ್ತಪ್ಪ? ಏನೋ ಅಪ್ಪಾಜಿ ಏನೊಂಚೂರು ನೀರು ಹಾಕೊಂಡ್ ಮಾತಾಡಿ ಕಳಿಸ್ತು. ಇಲ್ಲಿ ಬಂದೆ. ಏಯ್ ಹೋಗಿ ಆ ಕಡೆ ಹೋಗಿ ಕೂಸು. ಸಾಕಾಗೋದು. ಇನ್ನೂ ನನ್ನ ವಾಸನೆ ಬರ್ತಾ ಬಡಿತಾ ಇದೆ. ಗೈಸ್ ಮುದ್ದೆ, ಮಟನ್ ಸಾರು. ಇದನ್ನ ಯಾರು ಇಲ್ಲಿ ಇಡ್ತಾರಾ? ಎತ್ರಿ ಮತ್ತೆಲ್ಲಿ ಕುತ್ಕೊಳ್ಳಿ. ಸೊ ಗೈಸ್ ಇಷ್ಟು ಹಾಕೊಂಡು ಬಂದಿದ್ದೀನಿ. ಬನ್ನಿ ತಿನ್ನೋಣ. ಅನ್ನದಾತು ಸುಖಿ ಭವ, ಮುದ್ದೆದಾತು ಸುಖಿ ಭವ. ಗೈಸ್ ಬನ್ನಿ ಈಗ ಊಟ ಮಾಡೋಣ. ಏನು ಊಟ? ನೋಡಿ ಅವನಿಗೆ ಮಾಡಿ ಊಟ ಹಾಕೊಡ್ತೀನಿ ಅಂದ್ರೆ 1 ಗಂಟೆಗಂತೆ. ಹಾಕೊಟ್ಟೆ ನೀನು ಹಾಕೊಟ್ಟಿಲ್ಲ. ಸಕ್ಕತ್ತಾಗಿದೆ. ಗೈಸ್ ಇವಾಗ ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮಮ್ಮನ ಊರಿಗೆ. ಸೊ ಯಾಕಪ್ಪ ಅಂದರೆ ಅಮ್ಮನ ನೋಡ್ಕೊಂಡು ಬರೋಕ್ಕೆ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅವ್ರ ದಿನ ಹೇಳ್ತಾರೆ. ಆದರೆ ಇಲ್ಲ ಗೈಸ್, ನಮ್ಮಮ್ಮ ಈಗ ಒಂದು 2 ಡೇಸ್ ಅಥವಾ 1 ವೀಕ್ ಬ್ಯಾಕ್ ಹೋಗಿ ಬಂದಿದ್ದಾರೆ. ಆದರೂ ಸಹ ಯಾವಾಗಲೂ ಹೇಳಿ ಕಳಿಸ್ತಾ ಇರ್ತಾರೆ, ಬೇಗ ಬಂದುಬಿಡಿ, ನಾನು ನೋಡ್ಕೊಂಡು ಹೋಗಿ, ನಾನು ಮತ್ತೆ ಇರೋದಿಲ್ಲ ಅಂತ. ಸೊ ಹೀಗೆ ಹೋಗಿ ಬಂದು ಮಾಡ್ತಾನೆ ಇದ್ದಾರೆ. ಅದಕ್ಕೆ ಸೊ ಈಗಲೂ ಸಹ ಹೇಳಿದ್ದಾರೆ. ಅದಕ್ಕೇ ಹೇಗೂ ನಾವೆಲ್ಲ ಬಂದಿದ್ದೀವಲ್ಲ, ಸೊ ಒಂದ್ಸಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಪಾಪ ಅಲ್ಲ, ವಯಸ್ಸಾಗಿದೆ. ಸೊ ಅವ್ರಿಗೆ ಹಂಗೆ ಅನ್ನಿಸ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮಮ್ಮ ಮತ್ತು ಅವ್ರ ತಂಗಿ ಸಹ ಹೊರಟಿದ್ದಾರೆ. ನಮ್ಮಮ್ಮಂದು ತಂಗಿ ಅಂದರೆ ನಮ್ಮ ಆಂಟಿ. ಈಗ ಅವ್ರ ವೆಹಿಕಲಲ್ಲೇ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ವೆಹಿಕಲಲ್ಲಿ ಹೋಗೋಣ ಅಂದರೆ ನಮ್ಮಪ್ಪಂಗೆ ಹುಷಾರಿಲ್ಲ ಅಲ್ಲ. ಸೊ ಅವ್ರನ್ನೆಲ್ಲ ಡ್ರಾಪ್ ಮಾಡಿ, ಮಕ್ಕಳನ್ನ ಡ್ರಾಪ್ ಮಾಡಿ, ನಾನು ನಮ್ಮಮ್ಮ ನಮ್ಮ ಅಕ್ಕ ಮತ್ತು ಅವ್ರ ತಂಗಿ ಮತ್ತು ನಮ್ಮ ತಮ್ಮ ಅಂದರೆ ನಮ್ಮ ಆಂಟಿ ಮಗ. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ. ಹೋಗಿ ನೋಡಿಕೊಂಡು ಬರ್ತೇವೆ. ಸೊ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾಳೆ. ನಾನು ಇನ್ನೊಂದ್ಸಲ ಮುಖ ತೊಳಿಬೇಕು ಅನಿಸುತ್ತೆ ಅಲ್ಲ. ಸೊ ಬನ್ನಿ ತೊಳ್ಕೊಂಡು ಆಮೇಲೆ ಹೋಗೋಣ. ಇತ್ತೀಚೆಗೆ ನಾನಂತೂ ಗಿಕಪ್ಪು ಎಲ್ಲ ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಅದೇ ಇತ್ತೀಚೆಗೆ ಅಂದರೆ ಅದೇ 2 ಇಯರ್ಸ್ ಆಯಿತು. ನಾನು ಆಲ್ಮೋಸ್ಟ್ ಮೇಕಪ್ ಅಂತಾನೆ ಮಾಡಲ್ಲ ಗೈಸ್. ಮೇಕಪ್ ಮುಂಚೆನೂ ಮಾಡ್ತಾ ಇರಲಿಲ್ಲ. ಅದೇನೆ ಲಿಪ್ಸ್ಟಿಕ್ಕು ಕಾಜಲ್ ಹಾಕ್ತಾ ಇದ್ದೆ. ಬಟ್ ಈಗ ಇತ್ತೀಚೆಗೆ ಅದು ಹಾಕೊಳ್ಳೋಕ್ಕೂ ಬೇಜಾರು. ಅಮ್ಮ ಚಾಕುನಲ್ಲಿ ಕಟ್ ಮಾಡಿಸ್ಕೊಳ್ಳಮ್ಮ ಅಪ್ಪಾಜಿ ಕೈಲಿ. ಅಪ್ಪಾಜಿಗಿನ್ನ ಮಾಡ್ತೀರಾ ನೀವು? ಅಮ್ಮ ಕಾಲ್ ಮಾಡಿಬಿಟ್ರು ಕೊನೆಗೂ. ಗೈಸ್ ನಮ್ಮಮ್ಮ ಕಾಲ್
ಆ ಕಡೆ ಈ ಕಡೆ ಇಬ್ರು ಕೂತವ್ರೆ. ಗೈಸ್ ಚಿಂಟು ಅಪ್ಪಾಜಿ ನಿಮ್ದು ಆಫ್ ಮಾಡ್ಕೊಳ ಅಪ್ಪಾಜಿ. ನ್ಯಾಚುರಲ್ ಆಗಿ ನಾನು ಗೈಸ್ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಇದು ರಸಬಾಳೆ ಗೈಸ್, ನಮ್ಮ ಅಕ್ಕನ ಮನೆದು ಬೂದ್ ಬಾಳೆ ಗೈಸ್. ನಮ್ಮ ರಸಬಾಳೆ ಬೂದ್ ಬಾಳೆ ಎಲ್ಲ ಒಂದೇ. ಇದು ನಮ್ಮ ಅಕ್ಕನ ಅತ್ತೆ ಮನೆದು. ನಮ್ಮ ಅಕ್ಕ ಅವ್ರ ತೋಟದಲ್ಲೇ ಬೆಳೆದಿರೋದು ಇದು. ಚೆನ್ನಾಗಿದೆ ಗೈಸ್. ಇದಾಳೆ ಎರಡನೇದು ನಾನು ತಿಂತಾ ಇರೋದು. ಈಗ ನಾನು ನಮ್ಮಮ್ಮ ನಮ್ಮ ಅಕ್ಕ ಹೊರಟಿದ್ದೀವಿ. ಸೊ ನಮ್ಮಮ್ಮ ನೋಡಿ ಈ ರೀತಿ ಟಿಪ್ ಟಾಪ್ ಆಗಿ ಮ್ಯಾಚಿಂಗ್ ರಿಬ್ಬನ್ ಹಾಕೋರೆ ಗೈಸ್. ನೋಡಿ ನೋಡಿ ಅಲ್ಲಿ ನೋಡಿ ಮ್ಯಾಚಿಂಗ್ ಅಲ್ವಂತೆ. ಗೊತ್ತಾಗಲ್ಲ ಅವಣ್ಯ. ಬಾಯ್ ಚಿಂಟು. ದಕ್ಷ ಆರ್ ಯು ಕಮಿಂಗ್? ಹುಷಾರು. ಕಮ್ ದಕ್ಷ. ಅಯ್ಯೋ ಇಲ್ಲೇ ಬಂದಿದೆ ಕಾರು. ಪ್ಲೀಸ್ ನೋಡಿ. ಏನ್ ನಮ್ಮ ಆಂಟಿ ಮುಂದೆ ಕೂತ್ಕೊಳ್ಳಲ್ವಾ? ದಕ್ಷ ಗೋ ಯು ಸಿಟ್ ವಿತ್ ಅಮ್ಮಮ್ಮ. ಏ ಬಾರ ಇಲ್ಲಿ. ಇದು ಲಾಕ್ ಗೈಸ್ ಫುಲ್ ಪ್ಯಾಕ್. ಎಲ್ಲ ಹೆವಿ ಬಾಡಿಗಳೇ ಇರೋದಿಲ್ಲಿ. ಅಪ್ಪ ಮಗ ಇಬ್ರು ಸಗಸ್ಕೊಂಡವ್ರೆ. ಹೋಗ್ ಬರೋದಲ್ವಾ ಆಂಟಿ? ಸೋಮವಾರ ಅಲ್ವಾ ಅದಕ್ಕೆ ಸುತ್ತಿ ಸಾಕಾಯ್ತೈತಿ. ಮನೆಯಿಂದ ಆಚ್ಕೋಗೋದ ಕಷ್ಟ. ನೋಡ್ತಾ ಇದ್ದೀರಿ ಅಲ್ವಾ ಗೈಸ್, ಇವರೇ ನಮ್ಮ ಅವ್ವ, ನಮ್ಮ ಅಮ್ಮನ ತಾಯಿ. ಇವರಿಗೆ 6 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅದರಲ್ಲಿಬ್ರು ಇವತ್ತು ಪ್ರೆಸೆಂಟ್ ಹಾಕಿದ್ದಾರೆ ಇಲ್ಲಿ. ಪಾಪ ನಮ್ಮವ್ವ ಒಬ್ಬರೇ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನಾವು ಬಂದಾಗ. ಅದಕ್ಕೆ ಟಿ ವಿ ಹಾಕೊಂಡಿದ್ದಾರೆ. ಇವ್ರಿಗೂ ಸಹ ಯಾವಾಗಲೂ ಟಿ ವಿ ಆಡ್ತಾನೆ ಇರಬೇಕು. ಎಲ್ಲ ಧಾರಾವಾಹಿನೂ ನೋಡ್ತಾರೆ ಗೈಸ್. ತುಂಬ ಇಷ್ಟ ಅವರಿಗೆ ಧಾರಾವಾಹಿಗಳು ಅದೆಲ್ಲ. ಗೊತ್ತಾ ನಿಮಗೆ? ಅಯ್ಯೋ ದಕ್ಷ ವಾಟರ್ ಬಾಟ್ಲಿ ತಗೊಂಡ್ರಪ್ಪ. ತಗೋಬರವ ಕೊಡ್ಬೇಕೇನವ ಕೋಲು? ಇನ್ನ ಬಂದಿಲ್ಲ ಅವನು ಬೆಂಗಳೂರಾಗ. ಶ್ವೇತನ ಮಗನೂ ಬಂದಿಲ್ಲ. ಹುಷಾರ್ ಕಣವ, ಹುಷಾರಾಗಿ. ನನ್ ಮಗ ಅಲ್ಲಿ ಮನೇಲಿ ಅವನೇ. ಚಂದ್ರಪಟ್ಟಣ ಗೊತ್ತಿನ ಕಣ, ಹುಷಾರಾಗಿರು. ಯಾಕೆ ನೀನ್ ಯಾಕೆ ಸಾಯ್ತೀಯ? ಸುಮ್ಮನಿರು, ಇನ್ನೂ ಇರ್ತೀಯ. ಸುಮ್ಮನಿರು, ಸುಮ್ಮನಿರವ. ಬತ್ತೀನಿ ಕಣವ. ಬಂದ್ರೆ ಇಷ್ಟು ಬೇಗ ಬಂದ್ರ? ವಾಟ್ ಈಸ್ ದಿಸ್ ಪೇಂಟು? ಹಾಯ್ ಚಿಂಟು, ಸ್ನಾನ ಆಯ್ತು ತಂದೆ. ಗೈಸ್, ನಾನು ನೆನ್ನೆನೇ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡು ನೆನ್ನೆನೇ ಆರ್ಡ್ರ್ ಕೊಟ್ಟು ನೆನ್ನೆನೇ ತೊಗೊಬರ್ಬೇಕಿತ್ತು. ಬಟ್ ನಿಮಗೆಲ್ಲ ಗೊತ್ತಲ್ಲ, ನಾನು ತುಂಬ ಸೋಮಾರಿ ಆ್ಯಂಡ್ ಟೈಮೇ ಆಗಲಿಲ್ಲ. ಸೊ ಸ್ಕಿಪ್ ಆಯಿತು. ಹಾಗಾಗಿ ನಾಳೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವು. ಸರಿ, ಇವತ್ತು ತಗೋತಾ ಇದ್ದೀವಿ. ನಾನು ಹೇಳಿದ್ದೆ ಒಂದು ರೀತಿ, ಅವ್ರು ಮಾಡಿರೋದೇ ಇನ್ನೊಂದು ರೀತಿ. ಆ್ಯಂಡ್ ಮುಂಚೆ ಏನಂತಿದ್ರು ಗೊತ್ತಾ, ನಾನು ಅವತ್ತು ನೈಟ್ ಹೋಗಿ ವಿಚಾರಿಸಿದಾಗ 400 rupees per kg ಅಂತ ಹೇಳಿದರು ಪೈನಾಪಲ್ ಪೇಸ್ಟ್ರಿ. ಇವತ್ತು ಹೋದಾಗ
ಆ್ಯಕ್ಚುಲಿ ನಾನು ಆರ್ಡ್ರ್ ಕೊಡೋಕ್ಕೆ ಬೆಳಗ್ಗೆ ಹೋದಾಗ 500 ರುಪೀಸ್ ಅಂತ ಹೇಳ್ತಾರೆ. ಅದು ನಾನು ನೆನ್ನೆ ಹೋದಾಗ ಅವ್ರು ಯಾರೋ ಕೇಕ್ ಮಾಡೋರಿಲ್ಲ, ಅವ್ರು ಬಂದಾಗಲೇ ಕೊಡಿ ಅಂತ ಹೇಳಿ ಕಳಿಸಿದ್ರು. ಆ್ಯಕ್ಚುಲಿ ಇವತ್ತು ಏನು ಹೋಗಿದ್ನಲ್ಲ, ಆವಾಗ ನಾನು ನೆನ್ನೆ ಹೋದಾಗ ಯಾರಲ್ಲಿ ಕೌಂಟ್ರಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಲ್ಲ, ಅವ್ರ ಹತ್ರನೇ ಕೊಡಿ ಅಂತ ಹೇಳ್ತಾರೆ. ನೋಡಿ ಗೈಸ್, 100 ರುಪೀಸ್ ಸಲುವಾಗಿ ಎಷ್ಟು ಮೋಸ ಮಾಡ್ತಾರೆ ಇವ್ರುಗಳು ಅಂತ. ನೆನ್ನೆ 400 ರೂಪಾಯಿ ಹೇಳಿದ್ರು, ಇವತ್ತು 500 ರೂಪಾಯಿ. ಅದು ಸರಿ ಬಿಡಿ, ಹಾಳಾಗೋಗ್ಲಿ ಅಂತ ಕೊಡೋಣ. ಅದ್ ಬಿಟ್ಟು ನೆನ್ನೆ ಯಾರಿದ್ನಲ್ಲ ಅದೇ ವಯ್ಯ ಇದ್ದಾನೆ ಇವತ್ತು ಆರ್ಡರ್ ತಗೊಳಕ್ಕೆ. ಸೊ ಈ ರೀತಿ ಇಷ್ಟೊಂದು ಮೋಸ ಮಾಡ್ತಾರಲ್ಲ ಈ ಜನಗಳು, ನನಗಂತೂ ಇಷ್ಟ ಆಗಲ್ಲ ಗೈಸ್. ಇದ್ರೆ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು, ಏನಾದ್ರು ಇತ್ತ ಬಾಯ್ ಬಿಟ್ಟು ಹೇಳಬೇಕು. ಹೇಳೋದೊಂದು ಮಾಡೋದೊಂದು ಅಂತ ಆಗಬಾರ್ದು ಅಲ್ವಾ ಗೈಸ್? ನಿಜ ಹೇಳ್ತೀನಿ, ಈ ಬೇಕ್ರಿಯವರು ಮುಂಚೆಯಿಂದ ಇದ್ದಾರೆ, ತುಂಬಾ ಹಳೆ ಬೇಕ್ರಿ. ಈ ರೀತಿ ಚೀಪಾಗಿ ಆಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಐಡಿಯಲ್ ಬೇಕ್ರಿ ಅಂತ ಬಾಗೂರ್ ರೋಡು, ಐ ಮೀನ್ ರೇಣುಕಾಂಬ ರಸ್ತೆಯಲ್ಲಿದೆ ಗೈಸ್. ಇನ್ಯಾವತ್ತೂ ನಾನು ಆ ಬೇಕ್ರಿಗೆ ಹೋಗಲ್ಲ ಗೈಸ್. ಐ ಹ್ಯಾವ್ ಡಿಸೈಡೆಡ್. ಆ್ಯಕ್ಚುಲಿ ಅವನು ಇನಿಷಿಯಲಿ ನಾನು ಆರ್ಡರ್ ಕೊಡುವಾಗ ಅವಯ್ಯ ತಗೊಂಡಿದ್ದು ಮತ್ತೆ ದುಡ್ಡು ಜಾಸ್ತಿ ಮಾಡಿದ್ದು. ಸೊ ಇದೇ ನನ್ನ ಮನ್ಸಿಗೆ ಬೇಜಾರಾಗಿತ್ತು. 100 ರುಪೀಸ್ ಡಸಂಟ್ ಮ್ಯಾಟರ್, ಬಟ್ ಸ್ಟಿಲ್ ನನಗೆ ಈ ಸುಳ್ಳು ಹೇಳೋದು, ಮೋಸ ಮಾಡೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ ಗೈಸ್. ಅದಕ್ಕೆ ನನಗೆ ಆ್ಯಕ್ಚುಲಿ ಆವಾಗಲೇ ನನಗೆ ಫೀಲ್ ಆಗಿತ್ತು. ಬಟ್ ಬಂದಮೇಲೆ ಒಂಥರ ಫೇಲ್ ಮಾಡಿಸಿದ್ರು. ನಾ ಹೇಳಿದೆ ರೆಕ್ಟ್ಯಾಂಗಲ್ ಅಂತ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಕೆಳಗಡೆ ನೋಡಿ ಬಾಟಮಲ್ಲಿ ಏನು ಮಾಡಿದ್ದಾರೆ ಅಂತ ಡಿಸೈನು, ಅದಂತೂ ನನಗೆ ಇಷ್ಟನೇ ಆಗಲಿಲ್ಲ. ಅಟ್ಲೀಸ್ಟ್ ವೈಟಲ್ಲಾದರೂ ಮಾಡಿದ್ರ, ಅದೂ ಇಲ್ಲ. ನೋಡಿದ್ರೆ ಪಿಂಕಲ್ಲಿ ಮಾಡಿ ಇಟ್ಟಿದ್ದಾರೆ. ಹೇಳಿದ್ರೆ ಇದೇನ್ರಿ ಇದು ನಾನು ಹೇಳೇ ಇಲ್ಲಲ್ಲ ಅಂದರೆ ಅದೆಲ್ಲ ಏನದು ಲಿಕ್ವಿಡ್ ಹೋಗ್ತಾ ಇತ್ತಂತೆ. ಸರಿ ಆಯಿತು, ನಿಮ್ಗೆ ಇಷ್ಟ ಬಂದಾಗ ಮಾಡಿದ್ರಿ ವೈಟಲ್ಲಿ ಮಾಡಿದ್ರ ಅಂದರೆ ಅದು ವೈಟಲ್ಲೇ ಮಾಡಿದ್ರಂತೆ, ಪಿಂಕ್ ಆಗಿದೆಯಂತೆ. ಹೌ ಇಸ್ ಇಟ್ ಪಾಸಿಬಲ್? ಅದು ಕಣ್ಣಿಗೆ ಎದ್ದು ಕಾಣ್ತಾ ಇದೆ ಅದು ಪಿಂಕ್ ಕಲರ್ ಅಂತ, ಅದು ರೆಡ್ ಕಲರ್ ಸ್ವಲ್ಪನಾದರೂ ಅನ್ಸುತ್ತಾ ಗೈಸ್? ಎಷ್ಟು ಮೋಸ ಯಪ್ಪ! ಇನ್ನು ಇವ್ರ ಸವಾಸನೇ ಬೇಡ ಅಂದ್ಕೊಂಡು ಬಂದೆ. ಸೊ ಗಾಯ್ಸ್, ಈ ರೀತಿ ರೆಡಿ ಆಗಿದ್ದೀನಿ. ಫೈನಲಿ 10K ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇವತ್ತು ಸ್ಕಿಪ್ ಆಗ್ತಾಯಿತ್ತು, ಆದರೆ ಇಲ್ಲ, ಇವತ್ತು ಮಾಡಿಬಿಡೋಣ. ನಾಳೆ ನಮ್ಮ ದಕ್ಷ ಇರೋದಿಲ್ಲ, ಔಟ್ ಸೈಡ್ ಹೋಗ್ತಿದ್ದಾನೆ ಅಂದ್ಬಿಟ್ಟು ಇವತ್ತೇ ಮಾಡಬೇಕು ಅಂತ ಇವಾಗ ಹೋಗಿ ಕೇಕ್ ತಗೊಂಡು ಬಂದಿದ್ದೀನಿ. ಕೇಕ್ ಆ್ಯಕ್ಚುಲಿ ನಿನ್ನೆನೇ ಆರ್ಡ್ರ್ ಕೊಟ್ಟಿದ್ದೆ, ನಿನ್ನೆನೇ ಮಾಡೋಣ ಅಂತ, ಬಟ್ ಯಾಕೋ ಆಗಲೇ ಇಲ್ಲ. ಸೊ ಇವಾಗ ಅಂತೂ ಇಂತೂ ಫೈನಲಾಗಿ ಡಿಸೈಡ್ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಏನಂತ ಸ್ಪೆಷಲ್ ಏನು ರೆಡಿ ಇಲ್ಲ. ಹೋಗಪ್ಪಿಜಿ, ಶರ್ಟ್ ಹಾಕೋಬ. ಹೋಗಪ್ಪಿಜಿ, ಚೆನ್ನಾಗಿರೋ ಶರ್ಟ್ ಹಾಕೊಂಬನ್ನಿ. ಹಾಕಿಲ್ದಿರೋದು ಹಾಕೊಳ್ಳಿ. ಅಪರೂಪಕ್ಕೆ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಬ್ರೈಟಾಗಿ ಕಾಣ್ತಾ ಇದ್ದೀನಿ ಇವತ್ತು. ಒರಿಜಿನಲಿ ಅಷ್ಟು ಬ್ರೈಟ್ ಇಲ್ಲ, ಆದ್ರೆ ಅದ್ರಲ್ಲಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಅಪರೂಪಕ್ಕೆ ಇವತ್ತು ಕಾಣಿಸ್ತಾ ಇದ್ದೀನಿ, ಇಷ್ಟು ದಿನ ಕಾಣಿಸ್ತಾ ಇರಲಿಲ್ಲ. ಇವತ್ತು ರೆಡಿ ಆದಂಗೆ ಇನ್ನೊಂದು ಗೊತ್ತಿಲ್ಲ, ಇನ್ನೂ ಯಾರು ಒಂದು ಹಾಕಿದ್ರಪ್ಪ. ಸೊ ಬನ್ನಿ ಗೈಸ್, ಕೇಕ್ ತೊಗೊಂಡು ಬರೋಣ. ನಮ್ಮ ಅಕ್ಕ ಕೇಕ್ ತೊಗೊಬಂದಿಡ್ತಾ ಇದ್ದಾಳೆ. ನಿಧಾನ ದಕ್ಷು. ದಕ್ಷು ವೆಯ್ಟ್ ಅಮ್ಮ, ಅದು ಹಾಳಾಗತ್ತೆ. ಇದು ಸ್ವಲ್ಪ ಹಾಳಾಗಿದೆ, ಎಷ್ಟೇ ತಗೊಳ್ಳೋಣ. ಸಖಿ ಇದು ನಾನು ತೆಗಿತೀನಿ, ನೀನು ಕ್ಯಾಪ್ಚರ್ ನಾನು ಕ್ಯಾಪ್ಚರ್ ಮಾಡ್ತೀನಿ. ಆನ್ ಮಾಡಬೇಕು. ಆಗಿದೆ, ಕ್ಯಾಪ್ಚರಿಗೆ ಆನ್ ಮಾಡು. ದಕ್ಷ ಕಾಣಿಸ್ತಿಲ್ಲ, ನೀನು ಆ ಕಡೆ ಚಿಕ್ಕಿ ಕಡೆ ಹೋಗು. ತಕೋ ದಕ್ಷ, ಶೀಟ್ ತಕೋ. ದಕ್ಷ ಕಾರ್ಟನ್ ತೆಗಿ. ಎಸ್, ಎಷ್ಟು ಚೆನ್ನಾಗಿ ಮಾಡೋರಮ್ಮ. ಯೂಟ್ಯೂಬ್ ಲೋಗೋ, ಯೂಟ್ಯೂಬ್ ಲೋಗೋ.
ಬ್ರೈಟ್ನೆಸ್ ಇದೆಯಾ? ಹಾಂ ಬ್ರೈಟ್ನೆಸ್ ಸೈಡಿಗೆ ಹಾಕೋಣಲ್ಲ? ಇನ್ನೂ ಬೇಕವಾ? ಮಿಡಲ್ ಹಾಕು. ಮಿಡಲ್ ಎಲ್ಲ ಬೀಳುತ್ತೆ. ಮಿಡಲ್ ಅಂದ್ರೆ ಸೈಡ್ ಸೈಡ್. ಅದೇ ಆಗಲ್ಲ ಗೊತ್ತು, ಮನೇಲಿರೋದು ಸಾಕಾಯ್ತದೆ. ಬೀಳೋಗುತ್ತೆ. ಓ ಆಯ್ತಾ? ಬನ್ನಿ ಬನ್ನಿ, ಚಾಕೆಲ್ಲ ಚಾಕು ಇಲ್ಲೇ ಇದೆ. Yeah, I kept it there. ಚಿಂಟು ಮ್ಯಾಚಸ್. Matchstick. Matchstick. ಇಲ್ಲೇ ಇದ್ದಲ್ಲ ಅದೇ ದೊಡ್ಡದೈತಲ್ಲ ಅದು ಕೊಡು. ದೊಡ್ಡದು. I like it. ಯು ಲೈಕ್ ಇಟ್? Yeah. ಗೈಸ್, ಇಲ್ಲಿ ಎಲ್ಲರೂ ಇದ್ದಾರೆ ಅಲ್ಲ, ಸೊ ಇವತ್ತು ಅದಕ್ಕೆ ನಾನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಹೋಗಿ ಎಲ್ಲ ಗೋ ಬ್ಯಾಕ್ ಚಿಂಟು ಏ ಯಾನಿದ್ಯಲ್ಲ ಚಿಂಟು ಗೋ ಅಂಡ್ ಸಿಟ್ ಆನ್ ದ ಸೋಫಾ ದಕ್ಷ ಗೋ ಕಮ್ ಹಿಯರ್, ಕಮ್ ಹಿಯರ್. ಇದೆಲ್ಲ ಅದಾಗ್ತೀರಮ್ಮ? ಓಕೆನಾ? ಸೈಡಿಗೆ ಹಾಕಿ. ಇಲ್ಲಿ ಇಡಿ. ಸೈಡಿಗೆ ಇಡಿ. ಚಪ್ಪಾಳೆ ತೊಟ್ಟಿ. ಹಾ ತಡಿ ತಡಿ ತಡಿ. ಕ್ಲಾಪ್ಸ್ ಅವ್ರ ಅಮ್ಮ ಎಲ್ಲ ಹೋದ್ಲು? ಬಾಯ್ ಮಾ. ಇಲ್ಲೇ ಇದ್ದೀನಿ ಸಾಕು. ಏಯ್ ಅಷ್ಟೇ ಅದು ಕೆಲ್ಸ. ನೀನು ಅದನ್ನ ಯಾಕೆ ಹೋಗ್ಬೇಕು? ಅದಕ್ಕೆ ಕ್ಯಾಂಡಲ್ ಚಂದ. ಕ್ಯಾಂಡಲ್ ನೋಡು ಎಷ್ಟು ಚೆನ್ನಾಗಿ. ಬರೋ ದಕ್ಷ ನನ್ನ ದಕ್ಷಿಣ ತೆಗಿಯೋಣ ಇಲ್ಲ ಈ ಸ್ವಲ್ಪ ನೀನೇ ತಿನ್ನಪ್ಪ ಕೊಡು. ಈ ತಿನ್ನೆ ಹ್ಯಾಪಿ ಟೆನ್ಕೆ. ಚಿಕ್ಕಗೆ ದಕ್ಷಿಣ ಓ, ಕ್ರೀಮ್ ಹಾಕಿ, ಕ್ರೀಮ್. ನೀನ್ ಸಪೋರ್ಟರ್ ಇರ್ತೀನಿ ಸಮ. ನೀನ್ ತಿನ್ಸ್ಲಾ? ಹ್ಯಾಪಿ ಟೆನ್ಕೆ ದಕ್ಷ. ಥ್ಯಾಂಕ್ ಯು. ನಾನು ಕೊಡ ತಿಂತು ಬೇಡ ಚಿಂಟು ಅಮ್ಮಕ್ಕ ಮಾವ ಹತ್ರ ಇಸ್ಕೋ. ಓಕೆ ಗೋ. A big candle. ದಕ್ಷ ಮತ್ತೆ ನಿಂತ್ಕೊ ಬನ್ನಿ ಎಲ್ಲ ತಿನ್ ಬನ್ನಿ ಈಗ. ಆಯ್ತಾ? ನಾನು ಚಿಂಟು ಯಾವಾಗಲೂ ಅನ್ಕೋತಾ ಇದ್ವು, ಸೊ 10K ಸೆಲೆಬ್ರೇಷನ್ ಅಮ್ಮಮ್ಮ ಮನೆ ಮಾಡಬೇಕು ಅಲ್ಲಿ ಅಂತ. ಎಲ್ಲರೂ ಇರ್ತಾರೆ, ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾಡ್ಬೋದು ಅಂತ. ಬಟ್ ಈಗಲೂ ಸಹ ನನಗೆ ಇಷ್ಟ ಇದೆ, ಬಟ್ ಯಾಕೋ ಗೊತ್ತಿಲ್ಲ, ನನಗೆ ಇನ್ಸೈಡಲ್ಲಿ ಆ ಫೀಲ್ ಬರ್ತಾ ಇಲ್ಲ. ನಗು ಅನ್ನೋದು ಅದು ಆಟೋಮೆಟಿಕ್ಕಾಗಿ ಬರಬೇಕು, ಮನಸ್ಸಿಂದ ಬರಬೇಕು, ಬಟ್ ಅದು ಯಾಕೋ ಬರ್ತಾ ಇಲ್ಲ, ಫೋರ್ಸಿಬಲಿ ಅನ್ನಿಸ್ತಾ ಇದೆ. ನಿಮಗೂ ಅದೇ ರೀತಿ ಅನಿಸಿದೆಯಾ? ಕಮೆಂಟ್ ಮಾಡಿ ಆಯಿತಾ? ನನಗಂತೂ ಅದೇ ರೀತಿ ಅನ್ನಿಸ್ತು. ಜೀವನದಲ್ಲಿ ಎಷ್ಟೇ ಇರ್ಬೋದು, ಏನೇ ಇರ್ಬೋದು ಗೈಸ್, ಆದರೆ ಮನಸ್ಸಲ್ಲಿ ಸಂತೋಷ ಇಲ್ಲ ಅಂದರೆ ನಿಜಕ್ಕೂ ಯಾವುದು ಸಹ ಕಂಪ್ಲೀಟ್ ಆಗಲ್ಲ. ಫೋರ್ಸಿಬಲಿ ಲೈಕ್ ನೇಮ್ ಸೇಕ್ ನಾವು ಮಾಡೋ ರೀತಿ ಅನಿಸುತ್ತೆ. ನನಗೂ ಸಹ ಇವತ್ತು ಹಾಗೆ ಅನಿಸಿದ್ದು. ಇವತ್ತು ಅಂತ ಅಲ್ಲ, ನನಗೆ ಆಲ್ರೆಡಿ ತುಂಬ ವರ್ಷಗಳಿಂದ ಈ ರೀತಿ ಫೀಲ್ ಆಗ್ತಾ ಇದೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿ ಈಸಿಯಾಗಿ ತಪ್ಪಿಸ್ಕೋಬೋದು, ಬಟ್ ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿದೆ ನಾನು ಯಾಕೆ ಈ ರೀತಿ ಇದ್ದೀನಿ, ಏನಾಗ್ತಾ ಇದೆ ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮೇ ಬಿ ಅದರಿಂದ ಎಲ್ಲ ನನಗೆ ಹೊರಗೆ ಬರೋಕ್ಕೆ ಇನ್ನೂ ತುಂಬ ಸಮಯ ಬೇಕು. ಬಟ್ ಆ್ಯಸ್ ಆಫ್ ನೌ ನನಗೆ ಯಾವುದ್ರಲ್ಲೂ ಖುಷಿ ಇಲ್ಲ ಅನ್ನಿಸ್ತಾ ಇದೆ ಗೈಸ್. ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಇವತ್ತು ಬೆಳಗ್ಗೆನೇ ಮಾಡಬೇಕು, ಆಮೇಲೆ ಮಧ್ಯಾಹ್ನ ಮಾಡಬೇಕು ಅಂತ. ಬಟ್ ನಾನು ನಮ್ಮ ಅಜ್ಜಿ ನೋಡೋಕ್ಕೆ, ಅಂದರೆ ನಮ್ಮಮ್ಮನ ನೋಡೋಕ್ಕೆ ಊರಿಗೆ ಹೋಗಿದ್ದೆ. ಸೊ ಆಗಲಿಲ್ಲ. ಬಂದ ಮೇಲೆ ಹೇಗೂ ಕೇಕ್ ಆರ್ಡ್ರ್ ಕೊಟ್ಬಿಟ್ಟಿದ್ದೀವಿ. ಎಲ್ಲರೂ ಮಾಡು ಪರವಾಗಿಲ್ಲ, ಇನ್ನೊಂದು ಸಲ ನಿನ್ನ ಸಬ್ಸ್ಕ್ರೈಬರ್ಸ್ನ ಕರೆಯೋರಂತೆ ಅಂತ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಹೇಳಿದ್ರು. ಹಾಗಾಗಿ ಸೊ ಇಲ್ಲೇ ಹತ್ರದಲ್ಲಿದ್ದಿರೋ ಸಬ್ಸ್ಕ್ರೈಬರ್ನೂ ಸಹ ನನಗೆ ಕರೆಯೋಕ್ಕೆ ಆಗಲಿಲ್ಲ. ಸೊ ಮನೇಲೆಲ್ಲ ಪ್ಲ್ಯಾನ್ ಮಾಡಿದ್ರೆ ಇದು ಖಂಡಿತವಾಗ್ಲೂ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ ಜೊತೆ ಹೊರಗಡೆನೇ ಪ್ಲ್ಯಾನ್ ಮಾಡಬೇಕು. ಮನೇಲಿ ನಿಜಕ್ಕೂ ಸಾಧ್ಯ ಇಲ್ಲ ಗೈಸ್. ನನಗೆ ಕರೆಕ್ಟ್ ಟೈಮ್ಗೆ ರೆಡಿ ಆಗೋದು, ಇದೆಲ್ಲ ರೆಡಿ ಆಗೋದೆಲ್ಲ ಪ್ರಾಕ್ಟೀಸ್ ತಪ್ಪೋಗಿದೆ. ನಾನು ರೆಡಿನೇ ಆಗಲ್ಲ ಇತ್ತೀಚೆಗೆ, ಯಾಕೆ ಅನ್ನೋದು ಗೊತ್ತಿಲ್ಲ.
ಇಷ್ಟು ರೆಡಿ ಆಗೋಕ್ಕೇ ನಮ್ಮನೆ ಬೈದು 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 ಬೇರೆ ಬಟ್ಟೆ ಹಾಕೋ, ಲಿಪ್ಸ್ಟಿಕ್ ಹಾಕೋ. ಲಿಪ್ಸ್ಟಿಕ್ಕು ಸಹ ತಂದಿದ್ದೀನೋ ಇಲ್ಲೋ ಅಂತ ಹುಡುಕಿ ಸಾಕಾಯಿತು. ಆಮೇಲೆ ಸಿಕ್ತು ಅಟ್ ಲಾಸ್ಟ್. ಸೊ ಲಿಪ್ಸ್ಟಿಕ್ ಹಾಕೊಂಡಿದ್ದಕ್ಕೆ ಸ್ವಲ್ಪ ಸೆಲೆಬ್ರೇಷನ್ ಫೀಲ್, ಅದರ್ವೈಸ್ ಅದು ಇರ್ತಾ ಇರಲಿಲ್ಲ. ಸೊ ಇಷ್ಟ ಆಯಿತು. ಐ ಆಮ್ ಸೋ ಸಾರಿ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಇದ್ರು, ಸೊ ಅವ್ರೂ ಸಹ ಕರೆಯೋಕ್ಕಾಗಲಿಲ್ಲ. ಬಟ್ ನಿಜಕ್ಕೂ ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡೋದಾದರೆ, ಇವೆಲ್ಲ ನನಗೆ ಅಭ್ಯಾಸ ಇಲ್ಲ, ನನಗೆ ಔಟ್ಸೈಡರ್ಸ್ನ ಮೀಟ್ ಮಾಡೇ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ ಅಷ್ಟೇ. ಬಟ್ ಇಲ್ಲ ಗೈಸ್, ನಾನು ಸ್ವಲ್ಪ ಸೋಷಿಯಲೈಸ್ ಆಗಬೇಕು. ಲಿಮಿಟೆಡ್ ಫ್ರೆಂಡ್ಸು, ಲಿಮಿಟೆಡ್ ಫ್ಯಾಮಿಲಿ ಮೆಂಬರ್ಸು, ನಾನಾಯಿತು, ನನ್ನ ಪ್ರಪಂಚ ಆಯಿತು ಅಂತ ಇದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದೆಲ್ಲ ನನಗೆ ಹೊಸದು ಅಂತಲೂ ಅನಿಸುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇದೆಲ್ಲ ಬೇಕಾ ಅಂತಲೂ ಅನಿಸುತ್ತೆ. ನನಗೆ ನಾನೇ ಎಲ್ಲ ಕ್ವೆಶ್ಚನ್ ಮಾರ್ಕ್ ಮಾಡ್ಕೋತೀನಿ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಇದೊಂದು ಇತ್ತು ನನಗೆ 10K ಸೆಲೆಬ್ರೇಷನ್ ಮಾಡಬೇಕು ಅಂತ. ನನ್ನ ಮಗ ತುಂಬ ದಿನದಿಂದ ಹೇಳ್ತಾ ಇದ್ದ, ಅಮ್ಮ ಮಾಡು ಅಂತ. 10K ಆಗೋಕ್ಕೂ ಮುಂಚೆನೇ 5Kಗೆ ಮಾಡಬೇಕಿತ್ತು ಅಮ್ಮ ಅಂತ ಹೇಳಿದ್ದ. ಸೊ ಆಗಿರಲಿಲ್ಲ. ಹಾಗಾಗಿ 10Kಗೆ ಹೇಗೂ ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ಎಲ್ಲ ಇದ್ರಲ್ಲ, ಸೊ ಅದನ್ನು ಸೆಲೆಬ್ರೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ 100Kಗೆ ನಿಜಕ್ಕೂ ಎಲ್ಲರೂ ಔಟ್ಸೈಡು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೆ ಇಷ್ಟ ಇರುತ್ತೆ ಬರೋಕ್ಕೆ, ಸೊ ಅಂಥವ್ರನ್ನ ಮುಂಚೆನೇ ಕರೆದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿದ್ರಷ್ಟೇ ವರ್ಕೌಟ್ ಆಗೋದು. ಸಡನ್ನಾಗಿ ಮಾಡಿದ್ರೆ ಅದು ನಾನು ತುಂಬ ಸೋಮಾರಿ ಗೈಸ್, ತುಂಬ ಸೋಮಾರಿ. ಹಾಗಾಗಿ ಹಿಂಗಾಗುತ್ತೆ, ಅಷ್ಟು ಬಿಟ್ಟರೆ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿ ಎಲ್ಲ ಎಕ್ಸಿಕ್ಯೂಟ್ ಮಾಡೋಣ. ಬಟ್ ದಿಸ್ ಟೈಮ್ ಐ ಆಮ್ ಸೋ ಸಾರಿ. ನನಗೆ ಯಾರೆಲ್ಲ ಇಷ್ಟು ದಿನ ಸಪೋರ್ಟ್ ಮಾಡ್ಕೊತಾ ಬಂದಿದ್ದಾರಲ್ಲ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಸಿಗೋಣ ಎಲ್ಲರೂ ಒಂದು ಸಲ. ಬಟ್ ಯಾವಾಗ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಗೆ ನನಗೆ ಮಾತಾಡೋ ಸಹ ಅಭ್ಯಾಸ ಇಲ್ಲ ಅಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಖಂಡಿತವಾಗ್ಲೂ ನನಗೆ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡೋಕ್ಕೆ ಆಸೆ ಇದೆ, ಖುಷಿ ಸಹ ಇದೆ. ಬಟ್ ಅದು ಯಾವಾಗ ಕಾಲ ಕೂಡಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಕಾಲ ಕೂಡಿ ಬರಲ್ಲ, ಕೆಲವೊಂದಕ್ಕೆ ನಾವೇ ಮಾಡ್ಕೊಳ್ಬೇಕು. ಸೊ ಐ ಟ್ರೈ ಮೈ ಬೆಸ್ಟ್. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಮೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.